ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 13ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಎರಡು ಗ್ರಹಗಳು ರಾಶಿಯ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಏಪ್ರಿಲ್ನ ತಿಂಗಳಲ್ಲಿ. ಏಪ್ರಿಲ್ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಾಸ ವಿಶೇಷತೆಗಳನ್ನು ನಾವು ಗಮನಿಸ್ಕೊಳ್ಳೇಬೇಕು. ಮಾಸ ವಿಶೇಷತೆ ಅಂತ ಹೇಳಿದಾಗ ಈ ತಿಂಗಳಲ್ಲಿ ಏನೇನು ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ದಿನಮಾನಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಏಪ್ರಿಲ್ನಲ್ಲಿ ನಿಮಗೆ ಮೊದಲನೇದಾಗಿ ಬರ್ತಕ್ಕಂತಹದ್ದೇ ತುಂಬ ದೊಡ್ಡ ಮಟ್ಟದ ಒಂದು ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದಾಗಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ಚಿತ್ತಾ ಪೌರ್ಣಮಿ. ಚೈತ್ರ ಮಾಸದ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಆ ಚಿತ್ತಾ ಪೌರ್ಣಮಿ ದಿವಸ ನಡೆಯುವಂತಹ ವಿಶ್ವವಿಖ್ಯಾತ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ. ಹಲವು ಕಡೆ ಹಲವು ಭಾಗಗಳಲ್ಲಿ ಕರಗ ಮಹೋತ್ಸವಗಳು ನಡೆಯುತ್ತವೆ. ಆದರೆ ಬೆಂಗಳೂರಿನ ಈ ವಿಶೇಷ ಭಾಗದಲ್ಲಿ ನಡೆಯುವಂತಹ ದ್ರೌಪದಮ್ಮನವರ ಕರಗ ಇಡೀ ವಿಶ್ವದಲ್ಲೇ ವಿಖ್ಯಾತಿಯನ್ನು ಪಡೆದಿರುವಂತಹದ್ದು. 12ನೇ ತಾರೀಕು ನಡೆಯುತ್ತೆ. ಜೊತೆಗೆ ಅವತ್ತು ನೀವು ಸಮುದ್ರ ಸ್ನಾನಗಳನ್ನು ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ದೇವರ ಬಳಿ ಹೇಳಿ ಸಮುದ್ರದಲ್ಲಿ ದೀಪವನ್ನು ತೇಲಿಬಿಟ್ಟದ್ದೇ ಆದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರಿಕೆ ಆಗ್ತದೆ. ಇದು 12ನೇ ತಾರೀಕು ಶನಿವಾರದ ದಿವಸ ಬರುವಂತಹ ಶನಿ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಅದಾದ ನಂತರ ಇರ್ತಕ್ಕಂತಹದ್ದೇ ಇನ್ನು ವಿಶೇಷವಾಗಿ ನಮಗೆ 14ನೇ ತಾರೀಕು ಸೌರ ಯುಗಾದಿ ಇದೆ. ನಮ್ಮ ದಕ್ಷಿಣ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ, ತಮಿಳುನಾಡಿನ ಭಾಗದಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗ್ತದೆ. 27ನೇ ತಾರೀಕು 4ನೇ ತಿಂಗಳು 2025 ಭಾನುವಾರದ ದಿವಸ ಅಮಾವಾಸ್ಯ ತಿಥಿ. ಆ ಅಮಾವಾಸ್ಯ ತಿಥಿ ಅಕ್ಷತಮಾವಾಸ್ಯೆ ಅಂತಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಮಾಟಮಂತ್ರ ದೋಷ, ಕೃತಿಮ ದೋಷ ಅಥವಾ ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬ ಸಮಸ್ಯೆಗೆ ಒಳಪಡ್ತಾ ಇದ್ದರೆ ಇವತ್ತಿನ ದಿವಸ ಮಾಡಿಕೊಳ್ತಕ್ಕಂತಹ ಪರಿಹಾರಗಳು ನಿಮಗೆ ಅತ್ಯದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಅವತ್ತು ಬಹಳ ಚೆನ್ನಾಗಿರ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇಷ್ಟು ವಿಶೇಷವಾಗಿರ್ತಕ್ಕಂತಹ ದಿನಮಾನಗಳು, ಎರಡು ಒಂದು ಅಮಾವಾಸ್ಯ ಒಂದು ಪೌರ್ಣಮಿ ತಿಥಿಗಳು ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವನ್ನು ತಂದುಕೊಡುತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ಮಾಡಿಕೊಳ್ಳೋದಕ್ಕೆ ಅವತ್ತೇನಾದರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಯೋಚನೆ ಮಾಡದೆ ಕೈ ಹಾಕಿ ಬಹಳ ಅನುಕೂಲತೆಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಶುಭವಾಗಲಿ. ಇನ್ನು ವೃಷಭ ರಾಶಿಯವರಿಗೆ ಈ ಗ್ರಹ ಸ್ಥಿತಿಗಳ ಪರಿಚಲನೆಯಿಂದಾಗಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಅನುಭವಿಸಬಹುದು ಏಪ್ರಿಲ್ ತಿಂಗಳ ಮಾಸದಲ್ಲಿ ಅಂತ ಅನ್ನೋದಾಯಿತು ಅಂತ ಹೇಳಿದ್ರೆ, ಈಗಾಗಲೇ ನೋಡಿ ನಿಮಗೊಂದು ರೀತಿಯಾಗಿ ಅತ್ಯದ್ಭುತವಾದ ಸಮಯ ಶುರುವಾಗಿದೆ. ಮುಂದಕ್ಕೆ ಇನ್ನೊಂದು ಅತ್ಯದ್ಭುತವಾದಂತಹ ಸಮಯ ಶುರುವಾಗೋದ್ರಲ್ಲಿ ಇದೆ. ಅದಕ್ಕೆ ನಿಮ್ಗೆ ಜನ್ಮಜಾತಕ ಒಂದಿಷ್ಟು ಸಪೋರ್ಟಿವ್ ಆಗಿ ಇದ್ದುಬಿಟ್ರೆ ಮಾತ್ರ ಅತ್ಯಂತ ಶುಭ. ಕೆಲವೊಮ್ಮೆ ನಮಗೆ ಗೋಚಾರ ಎಷ್ಟೋ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರುತ್ತೆ, ಆದರೆ ಜನ್ಮಜಾತಕದಲ್ಲಿರುವಂತಹ ಗ್ರಹಬಾಧೆಗಳು ನಿಮಗೆ ಸಂತೋಷವನ್ನು ಅನುಭವಿಸೋಕೆ ಕೊಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಯಾರೇ ಆಗಲಿ ನಿಮ್ಮ ಜನ್ಮಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಜಾತಕದ ದಶಾಭುಕ್ತಿಗಳು ಮತ್ತು ಗ್ರಹ ಸಂಯೋಗಗಳೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದು ಒಂದು ರಿಪೇರಿ ಮಾಡ್ಕೊಂಡ್ಬಿಟ್ರೆ ನೀವು ಮತ್ತೆ ನಿಮ್ಮ ಜೀವನದಲ್ಲಿ ತಿರುಗು ನೋಡುವಂತಹ ಹಂತ ಬರೋದೇ ಇಲ್ಲ. ಕಾರಣ ಮೇ 14ಕ್ಕೆ ಜನ್ಮಗುರು ಹೋಗ್ತಾನೆ. ಜನ್ಮಗುರು ಹೋಗಿ 2ನೇ ಮನೆಗೆ ಬರ್ತಾನೆ, ಗುರುಬಲ ಬರ್ತದೆ, ಜೊತೆಗೆ ಈ ಕಡೆ ಶನಿ ಬಲ ಇರುತ್ತೆ. ಗುರು ಮತ್ತು ಶನಿ ಬಲವನ್ನು ಪಡೆದುಕೊಳ್ಳುವಂತಹ 2 ರಾಶಿಗಳು ನೇರವಾಗಿ ಎರಡೂ ಗ್ರಹದ
ಗುರು ಮತ್ತು ಶನಿಯ ಸಂಪೂರ್ಣವಾದಂತಹ ಬಲವನ್ನು ಪಡ್ಕೊಳ್ಳುವಂಥ ಎರಡೇ ಎರಡು ರಾಶಿ ಅಂದರೆ ಅದು ವೃಷಭ ಮತ್ತು ತುಲಾ ರಾಶಿ ಈ ವರ್ಷ. ಸೊ ಹಾಗಾಗಿ ಈ ಸುವರ್ಣವಾದ ಸಮಯದಲ್ಲಿ, ಇಂತಹ ಸುವರ್ಣ ಸಮಯದಲ್ಲಿ ನೀವು ತುಂಬ ಅಂದರೆ ತುಂಬ ಜಾಗರೂಕತೆಯಿಂದ ಹೆಜ್ಜೆ ಹಾಕಬೇಕು. ಸ್ವಲ್ಪ ಹೆಜ್ಜೆ ತಪ್ಪಿದರೂ ಅಪಾಯ ಕಟ್ಟಿಟ್ಟು ಬುತ್ತಿ. ಯಾಕೆ ಅಂತಂದರೆ ನಿಮ್ಮನ್ನು ಬೀಳಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ, ನಿಮ್ಮನ್ನು ಸೋಲಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ, ನಿಮ್ಮ ಮೇಲೆ ಅಲಿಗೇಷನ್ಸ್ಗಳನ್ನು ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಎಸ್ಪೆಷಲಿ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂತಹ ರಾಜಕಾರಣಿಗಳೇ, ಸಿನಿಮಾ, ಧಾರಾವಾಹಿ, ರಂಗಕರ್ಮಿ ಮತ್ತು ರಂಗಭೂಮಿ ಕಲಾವಿದರುಗಳೇ ತುಂಬ ಜಾಗೃತಿಯಾಗಿರಿ. ನಿಮ್ಮ ಹೆಸರು ಎಷ್ಟು ಪೀಕಿಗೆ ಹೋಗುತ್ತೆ ಅಂದರೆ ಅಷ್ಟು ಪೀಕಿಗೆ ಹೋಗುತ್ತೆ. ಸುತ್ತ ಶತ್ರುಗಳೇ ಹುಟ್ಕೊಳ್ತಾರೆ. ಮನುಷ್ಯನಿಗೆ ತುಂಬ ಸುಲಭವಾಗಿ ತನ್ನ ಅಪಯಶಸ್ಸನ್ನು ಹ್ಯಾಂಡಲ್ ಮಾಡಬಹುದು. ಸೋತು ಹೋದರೆ ಜೀವನದಲ್ಲಿ ಪರವಾಗಿಲ್ಲ, ಆದರೆ ಗೆದ್ದರೇನೇ ಸಮಸ್ಯೆ. ಜೀವನದೊಳಗೆ ಗೆದ್ದರೇನೇ ಸಮಸ್ಯೆಗಳು ಉಂಟಾಗ್ತಕ್ಕಂತಹದ್ದು. ನೀವು ಗೆಲ್ತೀರ, ಆದರೆ ನಿಮ್ಮ ಸುತ್ತ ಇರೋ ಜನರ ಬಗ್ಗೆ 24 ಕಣ್ಣು ಇಟ್ಕೊಂಡಿರಿ. ನಂಬಕ್ಕೆ ಹೋಗಬೇಡಿ, ಯಾರನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ನಿರ್ಧಾರಗಳು, ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಸ್ವಾಸ್ಥ್ಯದಲ್ಲಿಟ್ಕೊಂಡು, ಸ್ಥೀಮಿತದಲ್ಲಿಟ್ಕೊಂಡು ನಿರ್ಧಾರಗಳನ್ನು ಕೈ ಹಾಕಿ. ಇನ್ನು ಈ ಒಂದು ತಿಂಗಳಲ್ಲಿ ನಿಮ್ಮ ವ್ಯಾಪಾರ, ಉದ್ಯೋಗಗಳು ಬಹಳ ಭರದಿಂದ ಸಾಗುತ್ತೆ. ಉತ್ತಮವಾದ ಧನಲಾಭಗಳು ಬಂದು ಸೇರ್ತಕ್ಕಂಥದ್ದು. ಬಂಧುಗಳಿಂದ, ಮಿತ್ರರಿಂದ ಸಹಾಯಗಳು ಆಗುತ್ತೆ. ನೀವು ಪ್ರಯತ್ನಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ನಿಮಗೆ ಸಾಧಕವಾಗಿ ಕೆಲಸ ಮಾಡುತ್ತೆ. ನಾವು ನಿಮಗೆ ವೃಷಭ ರಾಶಿಯವರ ಯುಗಾದಿ ಭವಿಷ್ಯವನ್ನು ನುಡಿಬೇಕಾದಾಗ ಹೇಳಿದ್ವಿ, ನಿಮ್ಮ 4-5 ವರ್ಷಗಳ ಕಣ್ಣೀರಿಗೆ ಫಲ, 4-5 ವರ್ಷದ ಕಣ್ಣೀರಿಗೆ ಫಲಗಳು ಈ ವರ್ಷ ಸಿಗುತ್ತೆ ಅಂತ. ಸಿಕ್ಕೇ ಸಿಗುತ್ತೆ, ಆದರೆ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ, ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಸೋತು ಹೋದಾಗ ಅಯ್ಯೋ ಇಷ್ಟೇ ಬಿಡೋ ನನ್ನ ಜೀವನ ಅಂತ ಕುಗ್ಗಿ ಹೋಗ್ಬೋದು. ಗೆದ್ದಾಗ ಗೊತ್ತಿಲ್ಲದೆ ಇರೋರೆಲ್ಲ ನಮಗೆ ಪರಿಚಯಿಸ್ತಾರೆ, ಅದೇ ಸಮಸ್ಯೆ. ಕುಟುಂಬದಲ್ಲಿ ಬಹಳ ನೆಮ್ಮದಿಯುತವಾದ ವಾತಾವರಣ ಇರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಆಚೆ ಬರ್ತೀರಿ. ತುಂಬ ವರ್ಷಗಳಿಂದ ಬಗೆಹರಿಯದ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳು ಬಗೆಹರಿಯುತ್ತೆ. ಆರೋಗ್ಯ ಬಹಳ ಸುಧಾರಣೆ ಕಾಣ್ತಕ್ಕಂತಹದ್ದು. ಆರೋಗ್ಯದಲ್ಲಿ ತುಂಬ ಮಟ್ಟಕ್ಕೆ ಸುಧಾರಣೆ ಕಾಣ್ತೀರಿ. ಈ ಒಂದು ಒಳ್ಳೆ ಬೆಳವಣಿಗೆಗಳು ಇರುತ್ತೆ. ನಿಮಗೆ ಮನಸ್ಸಿಗೆ ಬಹಳ ಸಂತೋಷಕರವಾದ ವಾತಾವರಣ. ವಿರೋಧಿಗಳಿಗೆ, ನಿಮ್ಮ ವಿರೋಧಿಗಳಿಗೆ ಮುಖಭಂಗವಾಗತ್ತೆ. ಹಾಗಂಥೇಳಿ ಸಂತೋಷ ಪಡೋದು ಬೇಡ. ಹಾವನ್ನು ಕೆಣಕ ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಅದು ಸುಧಾರಿಸ್ಕೊಂಡು ಬಂದು ಪುನಃ ಕಚ್ಚುತ್ತೆ. ಬರೆದಿಟ್ಕೊಳ್ಳಿ. ಅವರು ಹಣೆ ಬರಹ ಅವ್ರು ಏನಾದರೂ ಮಾಡ್ಕೊಂಡು ಹೋಗಲಿ, ಬಿಟ್ಬಿಡ್ಬೇಕು ದೂರ. ಆಕಾಶಕ್ಕೆ ನೋಡಿ ಉಗಿದ್ರೆ ಅದು ನಮ್ಮ ಮುಖದ ಮೇಲೆ ಬೀಳುತ್ತೆ. ಕೊಚ್ಚೆ ಅಂತ ಗೊತ್ತಾದ ಮೇಲೆ ದೂರ ಆಗಬೇಕೇ ಹೊರತು ಕಲ್ಲು ಹಾಕಿ ಸುಡಿಸ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಹಾಗೆ ಮಾಡಬೇಕು ಅಲ್ವಾ? ಒಟ್ಟಾರೆ ಒಳ್ಳೆ ರೀತಿಯಾದ ಜೀವನ ನಿಮಗೆ ಈ ವರ್ಷ ಇರ್ತಕ್ಕಂಥದ್ದು. ಒಳ್ಳೆ ರೀತಿಯಾದಂತಹ ಜೀವನ ಈ ತಿಂಗಳು ನಿಮಗೆ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತಮವಾದ ಪ್ರಗತಿಗಳು ಉಂಟಾಗುತ್ತೆ. ನಿಮಗೆ ಒಂದು ಮಾನಸಿಕವಾದಂತಹ ಸ್ಥೈರ್ಯ, ಧೈರ್ಯ ಎಲ್ಲವೂ ಸಹ ಬರತಕ್ಕಂತಹ ಒಂದು ತಿಂಗಳು ಈ ತಿಂಗಳಾಗಿರುತ್ತೆ. ಒಂದು ಹೊಸ ಹೂಡಿಕೆಗಳನ್ನು ಮಾಡಿಕೊಳ್ಳೋದಕ್ಕೆ ಇದು ಸಕಾಲ. ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂತಹ ಅದೆಷ್ಟೋ ಚಿಂತೆಗಳಿಗೆ ಈ ಒಂದು ತಿಂಗಳು ಮತ್ತು ಈ ಒಂದು ತಿಂಗಳಿನಿಂದ ಉತ್ತರ ನಿಮಗೆ ಸಿಗ್ತಾ ಹೋಗುತ್ತೆ. ಅನೇಕ ವಿಧವಾಗಿರ್ತಕ್ಕಂತಹ ವಾದ ವಿವಾದಗಳಿಂದ ಆಚೆ ಬರ್ತೀರಿ. ನಿಮ್ಮ ಮೇಲಿದ್ದಂತಹ ಅಲಿಗೇಷನ್ಸ್ಗಳಿಂದ ಮುಕ್ತರಾಗ್ತೀರಿ. ಕಳಂಕಗಳನ್ನು ತೊಳೆದುಕೊಳ್ತೀರಾ ಈ ತಿಂಗಳು ನೀವು ವೃಷಭ ರಾಶಿನಲ್ಲಿ ಹುಟ್ಟಿರುವಂಥವರು. ಆರ್ಥಿಕತೆಯ ವಿಚಾರ ಅಂತ ಬಂದಾಗ ಬಹುದೊಡ್ಡದಾಗಿರ್ತಕ್ಕಂತಹ ಆರ್ಥಿಕತೆಯ ಒಂದು ಸಫಲವಾದ ವಾತಾವರಣದಲ್ಲಿ ನೀವು ಇರ್ತೀರಾ. ಬಹಳ ಚೆನ್ನಾಗಿದೆ ಈ ಒಂದು ತಿಂಗಳು. ಅದೇ ರೀತಿಯಾಗಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ತುಂಬ ವರ್ಷಗಳಿಂದ ನನಗೆ ಇಂಕ್ರಿಮೆಂಟೇ ಕೊಡ್ತಾ ಇಲ್ಲ, ಪ್ರಮೋಷನ್ ಕೊಡ್ತಾ ಇಲ್ಲ, ನನಗೆ ಕೆಲಸ ಆಗ್ತಾ ಇಲ್ಲ, ಕೆಲಸದಲ್ಲಿದ್ದರೂ ತೊಂದರೆ ಆಗ್ತಾ ಇದೆ, ಅದೆಲ್ಲ ಬಗೆಹರಿಯುತ್ತೆ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಸೌಖ್ಯದ ಅನುಕೂಲಕರವಾದ ವಾತಾವರಣ ಇದೆ. ಬಹಳ ನೆಮ್ಮದಿಯಾಗಿ ಇರಬಹುದು ಈ ಒಂದು ತಿಂಗಳಲ್ಲಿ. ನಮಗೆ ಚೈತ್ರ ಮಾಸ 1ನೇ ತಿಂಗಳು, ಕ್ಯಾಲೆಂಡರ್ ಪ್ರಕಾರ 4ನೇ ತಿಂಗಳು ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಏನೇ ಆಗಲಿ ಚೆನ್ನಾಗಿದೆ, ಸಂತೋಷವಾಗಿರಿ. ಯಾರ ನೆಮ್ಮದಿಯನ್ನು ಕಸಿದುಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಹೋಗೋದು ಬೇಡ. ನಮಗೊಂದು ಅಧಿಕಾರ ಇದೆ, ಒಂದು ಸ್ಟೇಟಸ್ ಇದೆ ಅಂತಂದಾಗ ನಾವು ಇನ್ನೊಬ್ಬರ ಒಂದು ಜೀವನವನ್ನು ಕಸಿದುಕೊಳ್ಳೋದಕ್ಕೆ ಹೋಗೋದು ಬೇಡ. ಪರಮಾತ್ಮ ಇದ್ದಾನೆ, ನೋಡ್ಕೊಳ್ತಾನೆ. ಲೆಕ್ಕ ಬರೆಯೋಕ್ಕೆ ಚಿತ್ರಗುಪ್ತನಿದ್ದಾನೆ, ಬರೀತಾನೆ. ಲೆಕ್ಕ ಬರೆಯೋದು ನಮ್ಮ ಕೆಲಸವಲ್ಲ.
ಶಿಕ್ಷೆಗಳನ್ನು ಕೊಡೋದು ನಮ್ಮ ಕೆಲಸವಲ್ಲ. ಕಾವಲು ಕಾಯೋನು ಕಾವಲೇ ಕಾಯಬೇಕು, ಕಾಪಾಡುವಂಥವನು ಕಾಪಾಡಬೇಕು. ಹಾಗಾಗಿ ಯೋಚನೆ ಮಾಡದೆ ನಿಮ್ಮ ಜೀವನ ಮುಂದುವರಿಸ್ಕೊಂಡು ಅತ್ಯದ್ಭುತವಾಗಿದೆ. ಇನ್ನಷ್ಟು ಶುಭವಾಗಬೇಕಂದ್ರೆ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮೇ 14ನೇ ತಾರೀಕು ವಿಶೇಷವಾಗಿರ್ತಕ್ಕಂತಹ ಗುರು ಮಹಾಯಾಗ ಮಾಡ್ತಾ ಇದ್ದೇವೆ. ಇನ್ನಷ್ಟು ಹೆಚ್ಚಿನ ಗುರುವಲ ಪ್ರಾಪ್ತಿಯಾಗಲಿ, ಇನ್ನಷ್ಟು ಹೆಚ್ಚಿನ ಅನುಕೂಲತೆಗಳು ನಿಮಗೆ ಉಂಟಾಗಲಿ ಅಂತ ಹೇಳಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿಸೋದ್ರಿಂದ ಇನ್ನಷ್ಟು ಹೆಚ್ಚಿನ ಗುರುವಿನ ಶ್ರೀರಕ್ಷೆಯೂ ಸಹ ಸಿಗುತ್ತೆ. ಎಷ್ಟೋ ಜನರು ಶನಿಯ ಯಾಗ ಮಾಡಿಸ್ಕೊಂಡಿದ್ದೀರಿ, ಅದೇ ರೀತಿಯಾಗಿ ಈಗ ಗುರು ಮಹಾಯಾಗವನ್ನು ಮಾಡಿಸ್ಕೊಳ್ಳಿ, ಅನುಕೂಲತೆಗಳು ಉಂಟಾಗಲಿ ಅಂತ ಹೇಳ್ತಾ ಈ ಒಂದು ವೃಷಭ ರಾಶಿಯವರ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದೀರಿ. ಇನ್ನು ಪರಿಹಾರದ ಕಡೆ ಗಮನ ಕೊಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದು ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಎಷ್ಟೋ ಬಾರಿ ನಾವು ಪುಣ್ಯದ ಅರ್ಜನೆಗೋಸ್ಕರ ಏನೇನೋ ಮಾಡ್ತೀವಿ, ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದ ಒಂದು ಜೀವಕ್ಕೆ ಒಂದು ಹನಿ ನೀರು ಕೊಡೋದ್ರಿಂದ ಎಷ್ಟು ಒಳ್ಳೆ ಫಲ ಇದೆ ಗೊತ್ತಾ? ಈ ಬಿರುಬೇಸಿಗೆ ಕಾಲದಲ್ಲಿ ಅದೆಷ್ಟೋ ಬೀದಿ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾಗ ನಿಮ್ಮ ಮನೆ ಮುಂದೆ ಒಂದು ಬಟ್ಟಲಿನಲ್ಲಿ, ಒಂದು ಪಾತ್ರೆಯಲ್ಲಿ, ಒಂದು ಕುಂಡದಲ್ಲಿ ನೀರಿಟ್ಟಾಗ ಅದು ಎಲ್ಲಿಂದನೂ ಓಡಿ ಬಂದು ಕುಡಿಯುತ್ತೆ. ಅದು ಕುಡಿದು ಸಂತೋಷ ಪಡತ್ತೆ ಗೊತ್ತಾ? ಆ ಆನಂದ ನಿಮಗೆ ₹1,00,00,000 ಇದ್ದರೂ ಸಿಕ್ಕಲ್ಲ. ಈ ಸಣ್ಣ ಸಾಮಾಜಿಕ ಪರಿಹಾರಗಳೇ ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ತಂದುಕೊಡೋದು. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಎಲ್ಲವೂ ಚೆನ್ನಾಗಿದೆ, ಇನ್ಯಾವ ಗುರುಗಳ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅಂತೀರಿ ಅಂತ ಹೇಳಕ್ಕೆ ಹೋಗ್ಬಾರ್ದು, ಬೇಡ. ಏನೇ ಆಗಿರಲಿ ದೇವರುಗಳಿಗೆ ಒಂದು ಕೃತಜ್ಞತೆಗಳನ್ನು ನಾವು ಕೊಡಲೇಬೇಕಾಗುತ್ತೆ. ನಿಮ್ಮ ಇಷ್ಟದೇವರ ಪ್ರಾರ್ಥನೆ, ಇಷ್ಟದೇವರ ಸ್ತೋತ್ರಾದಿ ಪಠಣಗಳನ್ನು ಪ್ರತಿನಿತ್ಯ ಮಾಡಿಕೊಳ್ತಾ ಬನ್ನಿ. ಬಹಳ ಅನುಕೂಲವಾಗಲಿ, ಶುಭವಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲರ ಜೀವನದಲ್ಲೂ ಇರುವಂತಹ ಸಂಕಷ್ಟಗಳು ದೂರಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಶೇಷವಾದಂತಹ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.